ನಾನು ಮೂಲತಃ ನಾನೇನು ಕೊಟ್ಟಿದ್ರೆ ಇಲ್ಲಿಂದ ಅಲ್ಲೋದ್ಮೇಲೆ ಆ ಕಲ್ಚರ್ನ ಇನ್ನೂ ನಾವು ಸೇವ್ ಮಾಡ್ಕೋಬೇಕಂತ ತುಂಬ ಕಷ್ಟಪಡ್ತಾರೆ. ತುಂಬ ಜನ ಅದನ್ನ ಮಾಡ್ತಾ ಇದ್ದಾರೆ, ಹಾಗೆ ಇನ್ನೂ ಇದ್ದಾರೆ. ಸೊ ನಾವು ಅದನ್ನ ನಮ್ಗೆ ಏನಂದ್ರೆ ನಾವು ನಮ್ಮ ಭಾಷೆ ಬೆಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು ಅಂತ ಹೇಳೋದ್ರಿಂದ ನಾವು ಮನೇಲಿ ಕನ್ನಡನೇ ಮಾತಾಡ್ತಾ ಇದ್ದೋ. ಸೊ ಮಕ್ಕಳಿಗೂ ಏನ್ ಮಾಡೋದು ಅದನ್ನೇ ಹೇಳ್ಕೊಡಕ್ ಶುರು ಮಾಡೋದು. ಆಗ ಅಷ್ಟು ಕನ್ನಡ ಜನಗಳು ಕಡಿಮೆ ಇದೆ, ತೆಲುಗು ಅದು ಜಾಸ್ತಿ ಇತ್ತು. ಈಗ ಕನ್ನಡಿಗರು ಜಾಸ್ತಿ ಬರ್ತಾರೋದ್ರಿಂದ ಸಾಫ್ಟ್ವೇರ್ ಇದ್ರಲ್ಲೆಲ್ಲ ಈಗ ಕನ್ನಡಿಗ ಗ್ರೂಪ್ ಅಂತ ಇದಾಗಿದೆ. ಅಲ್ಲಿ ಹೋದ್ಮೇಲೆ ಒಂಥರ ಹಠ ಬರುತ್ತದೆ, ಸರ್ ತೆಲುಗು ಅವರು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ, ತಮಿಳವ್ರು ಮಾಡ್ತಾರೆ, ನಮ್ದು ಯಾಕೆ ಮಾಡಬಾರ್ದು ಅಂತ ಬಂದಾಗ ಆಗ ನಾವು ಒಂದು ಹಠದಲ್ಲಿ ಶುರು ಮಾಡಿದ್ವಿ. ಸಣ್ಣದಾಗಿದ್ರು ನಾವು ನಮ್ಮ ಕಲ್ಚರ್ನ ಬೆಳೆಸೋಣ, ಇದು ಒಂದು ಅವಕಾಶ ಕೊಡೋಣ ಅಂತ ಶುರು ಮಾಡಿದ್ವಿ. ಅವರು ಆದರ್ಶ ದಂಪತಿಗಳು ಪ್ರೋಗ್ರಾಮ್ ಅಲ್ಲೇ ಮಾಡಿದ್ರು. ಜನಗಳಿಗೆ ಅದು ತುಂಬಾ ಇಷ್ಟ. ನಮ್ಮ ಆಗ ಶಿವಮೊಗ್ಗ ಶ್ರೀನಾಥದಲ್ಲಿ ತುಂಬಾ ಜನ ಸ್ಪಂದಿಸಿದ್ರು. ಆ ರೀತಿ ಸ್ಪಂದನೆ ಇದೆ. ಅದಕ್ಕೇನು ವಿದೇಶದ ಮಧ್ಯೆ ಇದ್ದಾಗ, ಆ ಬೇರೆ ಪರಿಸರದಲ್ಲಿ ಇದ್ದಾಗ ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮ ತಾಯಿ, ನಮ್ಮ ನೆಲ ಇದು ಹೆಚ್ಚು ಕಾಡುತ್ತಾ ಅಥವಾ ಅದು ಏನಕ್ಕೆ ಕಾರಣ ಆಗುತ್ತೆ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಹರಿದಾಸರ ದಿನಚರಿ 50 ದಿನವನ್ನು ಪೂರೈಸಿ ಮುನ್ನುಗ್ಗುತ್ತಾ ಇದೆ. ಹೌಸ್ಫುಲ್ ಶೋಗಳನ್ನು ಕಾಣ್ತಾ ಇದೆ. ಗಿರೀಶ್ ಅವರ ಶ್ರಮ ಸಾರ್ಥಕವಾಗಿದೆ. ಈ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೀವು ನೋಡಿರ್ತೀರಿ. ಈಗ ಹರಿದಾಸರ ದಿನಚರಿ ವಿಶ್ವ ಪರ್ಯಟನೆಗೆ ಹೊರಟಿದೆ. ಆ ಕೈಂಕರ್ಯವನ್ನು ಅಮೆರಿಕದ ವಿಸ್ಕಾನ್ಸನ್ ಕನ್ನಡ ಸಂಘದಲ್ಲಿಯೂ ಕೆಲಸ ಮಾಡ್ತಾ, ಅಲ್ಲಿಯೇ ಅವರು ಫೆಡೆಕ್ಸ್ ಕಂಪನಿಯಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂಥ ನಮ್ಮ ಮಂಡ್ಯದ ಹೈದ ಸುರೇಶ್ ಕೃಷ್ಣಯ್ಯ ಅವರು ಈ ಅಧ್ವೈರ್ಯದ ನೇತೃತ್ವವನ್ನು ವಹಿಸಿದ್ದಾರೆ. ಹಾಗಾದರೆ ಸುರೇಶ್ ಕೃಷ್ಣಯ್ಯ ಯಾರು? ಸುರೇಶ್ ಕೃಷ್ಣಯ್ಯ ಇಲ್ಲಿಯ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಅದರ ಇಡೀಯದಾದಂಥ ಒಂದು ಮೈಗೂಡಿಸುವಿಕೆಗೊಳ್ಳುವಿಕೆಯ ಜೊತೆಗೆ ಅಮೆರಿಕದಲ್ಲಿದ್ದೂ ಕೂಡ ಕನ್ನಡ ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಸನಾತನ ಸಂಸ್ಕೃತಿಯನ್ನು ಅತ್ಯಂತ ತನ್ನ ಜೀವನಕ್ಕೆ ಎರಕ ಹೊಯ್ದುಕೊಂಡದ್ದಷ್ಟೇ ಅಲ್ಲ, ಕನ್ನಡ ಸಿನಿಮಾಗಳನ್ನು ಅಮೆರಿಕದ ಕನ್ನಡಿಗರಿಗೆ ತೋರಿಸುವ ಕೈಂಕರ್ಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. 2016ರಿಂದ ಈ ಕೆಲಸವನ್ನು ಮುಂದುವರಿಸಿರುವಂಥ ಕೃಷ್ಣಯ್ಯ ಹೆಚ್ಚು ಕಮ್ಮಿ 10 ವರ್ಷದ ಒಂದು ಪ್ರಯಾಣ. ಅವರ ಮಗ ಅನೀಶ್ 11ನೇ ಕ್ಲಾಸಲ್ಲಿ ಓದ್ತಾ ಇರುವಾಗಲೇ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದಾರೆ. ಕನ್ನಡಿಗರನ್ನು ಸೇರಿ ಭಾರತೀಯರಿಗೆ ಫುಟ್ಬಾಲ್ ಹೇಳ್ಕೊಡುವಂಥ ಮತ್ತು ಸ್ವತಃ ಸಂಗೀತ ಕಲಿತು ಕನ್ನಡವನ್ನು ಅರಳು ಹುರಿದ ಹಾಗೆ ಮಾತಾಡ್ತಾ ತನ್ನ ಭಾಷೆ, ತನ್ನ ನೆಲ, ತನ್ನ ಸಂಸ್ಕೃತಿ ಅದನ್ನು ಎಷ್ಟು ಚೆನ್ನಾಗಿ ಸುರೇಶ್ ಕೃಷ್ಣಯ್ಯ ದಂಪತಿ ತಮ್ಮ ಮಕ್ಕಳಿಗೆ ಅದನ್ನು ಧಾರೆ ಎರೆದಿದ್ದಾರೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಗಾಗಿ ಕನ್ನಡ ಸಿನಿಮಾ ಮತ್ತು ದಾಸ ಸಂಸ್ಕೃತಿಯನ್ನು, ದಾಸರ ಇಡೀಯದಾದಂಥ ಒಂದು ಜ್ಞಾನದ ಮತ್ತು ಗೇಯತೆಯ ಸಂಗೀತದ ಪರಂಪರೆಯಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿದ್ದಾರೋ ಅವರೆಲ್ಲ ವಿದ್ಯಾಭೂಷಣರ ಕಾರ್ಯಕ್ರಮವನ್ನು ಇವರೇ ನಿರ್ವಹಿಸ್ತಾರೆ. ಮತ್ತು ಸಂಗೀತ, ಸಾಹಿತ್ಯ, ಸಿನಿಮಾ, ಗಾನ ಇವೆಲ್ಲವನ್ನು ಇಟ್ಟುಕೊಂಡು ತನ್ನದೇ ಆದಂಥ ಒಂದು ವಿಶಿಷ್ಟ ಬದುಕನ್ನು ಕಟ್ಟಿಕೊಂಡಂಥ ಅಮೆರಿಕದ ವಿಸ್ಕಾನ್ಸನ್ನಲ್ಲಿರುವಂಥ ಸುರೇಶ್ ಕೃಷ್ಣಯ್ಯ ಮತ್ತು ಅವರ ಮಗನೊಟ್ಟಿಗೆ ಒಂದು ವಿಶೇಷವಾದ ಮಾತುಕತೆಯನ್ನು ಈ ದಾಸರ ದಿನಚರಿಯ ವಿಶ್ವ ಪರ್ಯಟನೆಯ ಹೊತ್ತಿಗೆ ನಾನು ಮಾಡಿದ್ದೇನೆ. ನನಗೆ ಅತ್ಯಂತ ಸಾರ್ಥಕ ಅಂತ ಅನಿಸಿದೆ. ದೇಶದಲ್ಲಿರುವವರು, ನಮ್ಮ ನೆಲದಲ್ಲಿರುವವರು ನಮ್ಮ ಸಂಸ್ಕೃತಿಯನ್ನು ಕೈಬಿಟ್ಟು ವಿದೇಶಿ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಳ್ತಾ ಮಾಲ್ ಸಂಸ್ಕೃತಿಗೆ ಇವತ್ತು ಮಾರು ಹೋಗಿರುವ ಈ ದಿನಗಳಲ್ಲಿ ಸುರೇಶ್ ಕೃಷ್ಣಯ್ಯ ದಂಪತಿಗಳು, ಅವರ ಕುಟುಂಬ, ಅವರ ಮಕ್ಕಳು ಮತ್ತು ಅವರು ಮೈಗೂಡಿಸ್ಕೊಂಡಿರುವಂಥ ಈ ಸಾಂಸ್ಕೃತಿಕವಾದ ಹರಿವು ನನಗೆ ಬಹಳ ಮುಖ್ಯವಾಯಿತು. ಬನ್ನಿ ಅವರ ಮಾತು, ಆ ಮೂಲಕ ಅವರ ಬದುಕು ಕೇಳೋಣ. ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ನಂಬಿದ್ದೇನೆ. ಸರ್ ನಮಸ್ತೆ. ನಮಸ್ತೆ ಸರ್. ಅಮೆರಿಕದಿಂದ ಊರಿಗೆ ಬಂದ್ರಿ, ಊರಿಂದ ನಮ್ಮನೆಗೆ ಬಂದ್ರಿ, ನಮ್ಮ ಆಫೀಸಲ್ಲಿ ಇವತ್ತು ಕೂತು ಮಾತಾಡ್ತಾ ಇದ್ದೇವೆ. ನನಗೆ ತುಂಬ ಸಂತೋಷ ಏನು ಅಂತಂದರೆ, ಕನ್ನಡಿಗರಾಗಿ ಕನ್ನಡದ ಸಂಸ್ಕೃತಿಯನ್ನು
ಅದು ಸಂಗೀತ ಇರ್ಬೋದು, ಸಿನಿಮಾ ಇರ್ಬೋದು, ಇದೆಲ್ಲವನ್ನು ನೀವು ಅಮೆರಿಕದಲ್ಲಿ 25 ವರ್ಷದ ನಿಮ್ಮ ಯಾನದಲ್ಲಿ ಅದನ್ನು 2016ರಿಂದ ನೀವು ಆರಂಭಿಸಿದ್ರಿ ಅಂತಂದ್ರೂ ಸುಮಾರು ದಶಕದ ಅಂಚಿನಲ್ಲಿ ನಿಂತಿದ್ದೀರಿ. ಸೊ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿಯೇ ನಿಮ್ಮೊಟ್ಟಿಗೆ ಇವತ್ತೊಂದು ಮುಖಾಮುಖಿ ಮಾಡಲಿಕ್ಕೆ ನನಗೆ ಅಭಿಮಾನ ಇದೆ. ಮಗನೂ ಕೂತಿದ್ದಾನೆ ನಮ್ಮಲ್ಲೇ. ನಮಸ್ತೆ. 10ನೇ ಕ್ಲಾಸ್ ಓದ್ತಾ ಇದೆಯಲ್ಲ? 11th ಕ್ಲಾಸ್. ನಮ್ಮಲ್ಲಿ 11th ಓದೋರೆಲ್ಲ ಓದೋದಷ್ಟಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನೀನೀಗೊಂದು ಕಂಪನಿ ಮಾಡಿಕೊಂಡು ಕನ್ನಡಿಗರಿಗೆ ಅಥವಾ ಕರ್ನಾಟಕ ಭಾರತೀಯರಿಗೆ ಫುಟ್ಬಾಲನ್ನು ಹೇಳ್ಕೊಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಿ. ಸೊ ಹಾಗಾಗಿ ನಿಮ್ಮ ತಂದೆ ಮಗನಿಗೆ ನನ್ನ ಚಾನಲ್ಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತ ಸರ್. ಸರ್ ತುಂಬ ಧನ್ಯವಾದ. ಸೊ ನೀವು ಹೇಗೆ ಅಮೆರಿಕಕ್ಕೆ ಹೋದದ್ದು ಹೇಗೆ 25 ವರ್ಷದ ಹಿಂದೆ? ಆ ದಿನಗಳು ಹೇಗಿದ್ದವು? ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನಾನು ಮೂಲತಃ ನಮ್ಮ ತಂದೆ ತಾಯಿ ಮಂಡ್ಯ ನಾಗಮಂಗಲ ತಾಲೂಕು, ಇಲ್ಲೇ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಇಲ್ಲಿ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ನಾನು RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟು BFL ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಆಪರ್ಚುನಿಟಿ 2000ರಲ್ಲಿ ಅಲ್ಲಿಗೆ ಆಪರ್ಚುನಿಟಿ ಬಂತು. ತಂದೆ ತಾಯಿ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಪ್ಲಾನರ್ ಆಗಿದ್ದೆ. ಹೆಸರೇನು? ಕೃಷ್ಣಯ್ಯ ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ಪ್ರೇಮ. ನೀವು ಸುರೇಶ್ ಕೃಷ್ಣಯ್ಯ. ಆ ಹೆಸರು ಹಾಗೆ. ಆಕ್ಚುಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೃಷ್ಣಯ್ಯ ಅಂದ್ರೆ ಬ್ರಾಹ್ಮಣರಲ್ಲಿ ಅದರ ಬಳಸ್ತೇವೆ. ಈಗ ನಮ್ಮಲ್ಲಿ ತುಷಾರ ಪತ್ರಿಕೆಗೆ ಈಶ್ವರಯ್ಯ ಅಂತಿದ್ರು, ಅವ್ರ ತಮ್ಮ ಕೃಷ್ಣಯ್ಯ. ಹೀಗೆ ಅಯ್ಯ ಅನ್ನೋದಿದೆಯಲ್ಲ. ಕೃಷ್ಣಯ್ಯ. ಸೊ ಅವರು 2000ರಲ್ಲಿ ನನಗೆ ಆಪರ್ಚುನಿಟಿ ಬಂತು. ಅಲ್ಲಿ ಹೋದೆ. ಮೆಂಫಿಸ್ ಟೆನೆಸಿ ಅಂತ ಫೆಡೆಕ್ಸ್ ಕಂಪ್ನಿಯಲ್ಲಿ ವರ್ಕ್ ಅದಕ್ಕೆ ಹೋದೆ. 2012-13ರಲ್ಲಿ ವಿಸ್ಕಾನ್ಸನ್ಗೆ ಮೂವ್ ಆದೆ. ಅಲ್ಲಿ ಕನ್ನಡ ಸಂಘ ಕನ್ನಡಿಗರ ಜೊತೆ ಬೆರೆತು ಕೆಲವು ತುಂಬ ಕನ್ನಡಿಗರು ನನಗೆ ಸಹಾಯನ ಮಾಡಿದ್ದಾರೆ. ನಾನು ಮೂಲತಃ ಅಟ್ಲಾಂಟಾ ನಾಗೇಂದ್ರ, ಕಸ್ತೂರಿ ಮೀಡಿಯಾ, ಗೋವರ್ಧನ್ ಅವರೆಲ್ಲ ಆಗ ಕನ್ನಡ ಸಿನಿಮಾನ ನಾವು ಸಣ್ಣ ಸಣ್ಣ ಊರಲ್ಲಿ ಒಂದೊಂದು ಶೋ ತೋರಿಸ್ತಾ ಇದ್ದವು. ಆಗ ಎಲ್ಲ ನಾವು ಹಠದಲ್ಲಿ ನಾವು ಕನ್ನಡ ಸಿನಿಮಾ ತೋರಿಸೋಣ ಅಂತೆಲ್ಲ ಬಂದು ಇದರಲ್ಲೇ ನಾವು ಒಂದು ಕಂಪ್ನಿ ಶುರು ಮಾಡೋಣ ಅಂತ ತನಿಷ್ ಮೀಡಿಯಾ ಅಂತ ನನ್ನ ಇಬ್ಬರು ಮಕ್ಕಳ ಹೆಸರಲ್ಲಿ ತನುಷ್ ಸೇರಿ ತನಿಷ್ ಮೀಡಿಯಾ ಅಂತ ಶುರು ಮಾಡಿದೆ. ಮೊದಲನೇ ಮುಂಗಾರು ಮಳೆ ಪಾರ್ಟ್ 2 ಅದರದ್ದು ರಿಲೀಸ್ ಆಯಿತು. ಅದು ಚೆನ್ನಾಗೇ ಓಡ್ತು. ಅದಾದಮೇಲೆ ನಾನು ಒಂದು 15-16 ಸಿನಿಮಾ ರಿಲೀಸ್ ಮಾಡಿದ್ರು. ಮುಖ್ಯವಾಗಿ ಕಾಟೇರ ಹೋದ ವರ್ಷದ್ದು. ಅದು ಬಿಟ್ಟರೆ ಇದು ಇನ್ನು ಕೆಲವು ಮಫ್ತಿ ಶಿವರಾಜ್ ಕುಮಾರ್ ಆ ಕೆಲವು ಮೂವಿಗಳು ರಿಲೀಸ್ ಮಾಡಿದೆ. ಈಗ ದಾಸರದ್ದು ಇದರದ ಸಂಸ್ಕೃತಿನ ಇದು ಮಾಡೋಣ ಅಂದರೆ ಪ್ರಸನ್ನ ವೆಂಕಟದಾಸರು ಹೋದ ವರ್ಷ. ಈಗ ಹರಿದಾಸ ದಿನಚರಿ ಆ ಮೂವಿ ಬಗ್ಗೆ ಇದು ಮಾಡ್ತಾ ಇದ್ದೀನಿ. ಸರ್ ನನಗೆ ಸುರೇಶ್ ಹೇಳಿ ಒಂದು ನಾನು 2-3 ವಿಚಾರದಿಂದ ನಿಮ್ಮನ್ನು ಇವತ್ತು ಮಾತಾಡಿಸ್ಬೇಕು ಅಂತ ಹೇಳಿ. ಒಂದು, ಅಮೆರಿಕದಲ್ಲಿ ಹೋಗಿ 25 ವರ್ಷ ಆದರೂ ಕೂಡ ಇವತ್ತು ಅನೀಶನಂತ ಒಬ್ಬ ಹುಡುಗ ಅದ್ಭುತವಾಗಿ ಕನ್ನಡ ಮಾತಾಡ್ತಾನೆ, ಹಾಡ್ತಾನೆ, ಸಂಗೀತವನ್ನು ಕಲ್ತಿದ್ದಾನೆ ಅಂತ ಕೇಳಲ್ಪಟ್ಟೆ. ಸೊ ಈ ರೀತಿಯ ಒಂದು ಬೆಳವಣಿಗೆ ಅಲ್ಲಿಯವ್ರಿಗೆ ಸಾಧ್ಯ ಆಗುತ್ತೆ. ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದು ನಮ್ಮಲ್ಲಿ 2 ಸಿನಿಮಾ ಮಾಡಿ ಪರಭಾಷೆಗೆ ಹೋದರೆ ಕನ್ನಡ ಮರ್ತ್ಬಿಡ್ತೇವೆ ನಾವು. ಸೊ ಇಂಥ ವಾಸ್ತವ ಇದೆ. ನೀವು ಹೋದಾಗ ಅಮೆರಿಕದಲ್ಲಿ ಯಾವ ರೀತಿಯ ಸ್ಟ್ರಗಲ್ ಮಾಡಿದ್ರಿ, ಯಾವ ರೀತಿಯಾಗಿ ಅಲ್ಲಿ ಜೀವನ ಕಟ್ಟುವ ಕೆಲಸ ಮಾಡಿದ್ರಿ, ಅನಿವಾಸಿ ಭಾರತೀಯರು ಯಾವ ರೀತಿಯೆಲ್ಲ ಸವಾಲುಗಳನ್ನು ಎದುರಿಸ್ತಾರೆ? ಸರ್ 2000 ಆ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟನೇ ಇತ್ತು. ಅಂದರೆ ಈಗ ಇಂಟರ್ನೆಟ್ ಅಷ್ಟು ಇರಲಿಲ್ಲ, ಫೋನ್ ಒಂದು ಸ್ವಲ್ಪ ಕಾಲಿಂಗ್ ಕಾರ್ಡ್ ಅದರಲ್ಲೆಲ್ಲ ಮಾಡೋಕ್ಕಾಯ್ತು. ಆಗ ನಮ್ಮ ಭಾರತೀಯ ಗ್ರೂಪಲ್ಲೇ ನಾವು ಇರ್ತಾ ಇದ್ದವು. ಸೊ ಆಗ ನಾವು ನಮ್ಮ ತನವನ್ನು ಉಳಿಸ್ಕೋಬೇಕಾದ್ರೆ ನಾವು ನಮ್ಮ ಭಾಷೆ ಮಾತಾಡಲೇಬೇಕಾಗಿತ್ತು. ಸೊ ಕನ್ನಡ ಅಥವಾ ಹಿಂದಿ ಯಾವ್ದಾದ್ರು ಮಾತಾಡ್ಕೊಂಡು ನಾವು ಇದು ಮಾಡಿದ್ವಿ. ಸ್ವಲ್ಪ ಐಡೆಂಟಿಟಿಗೂ ಆಗ ಅಷ್ಟು ಇರಲಿಲ್ಲ. 2000ರಲ್ಲಿ ಇಂಡಿಯನ್ಸ್ ಬಂದರೆ ಸಾಫ್ಟ್ವೇರ್ ಇಲ್ಲ ಅಂದರೆ ಡಾಕ್ಟರ್, ಎರಡರಲ್ಲೇ ತುಂಬ ಜನ ಇದ್ದರು. ಅದು ಒಂದು ಸ್ವಲ್ಪ ಕಷ್ಟ ಅನಿಸ್ತದೆ. ಬಟ್ ಅಂದರೆ ಜನಗಳು ಅದನ್ನು ಬಿಡ್ತಾ ಇರಲಿಲ್ಲ. ನಾನು ಮೂಲತಃ ನಾನೇನು ಕೊಡಿದ್ರೆ ಇಲ್ಲಿಂದ ಅಲ್ಲೋದ್ಮೇಲೆ ಆ ಕಲ್ಚರ್ನ ಇನ್ನೂ ನಾವು ಸೇವ್ ಮಾಡ್ಕೋಬೇಕಂತ ತುಂಬ ಕಷ್ಟಪಡ್ತಾರೆ. ತುಂಬ ಜನ ಅದನ್ನು ಮಾಡ್ತಾ ಇದ್ದಾರೆ, ಹಾಗೆ ಇನ್ನೂ ಇದ್ದಾರೆ. ಸೊ ನಾವು ಅದನ್ನು ನಮಗೇನಂದರೆ ನಾವು ನಮ್ಮ ಭಾಷೆ ಬೆಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು ಅಂತ ಹೇಳೋದ್ರಿಂದ ನಾವು ಮನೇಲಿ ಕನ್ನಡನೇ ಮಾತಾಡ್ತಾಯಿದ್ದು. ಸೊ ಮಕ್ಕಳಿಗೂ ಏನು ಮಾಡೋದು ಅದನ್ನೇ ಹೇಳ್ಕೊಡೋಕೆ ಶುರು ಮಾಡೋದು. ಅವರು ಹೊರಗಡೆ ಹೋದ್ರೆ ಇಂಗ್ಲೀಷ್ ಮಾತಾಡ್ತಾರೆ, ಮನೆಗೆ ಬಂದಮೇಲೆ ಅವ್ರು ಕನ್ನಡ ಮಾತಾಡಬೇಕು. ಸೊ ನಾವು ಅವ್ರಿಗೆ ಕನ್ನಡದಲ್ಲಿ ನಾವು ಕನ್ನಡದಲ್ಲೇ ಉತ್ತರಿಸ್ತಾ ಇದ್ದೋ, ಹಂಗೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇಲ್ಲ. ಸೊ ಅವ್ರಿಗೂ ಅದು ಈಸಿ ಆಯಿತು. ಶ್ರೀಮತಿ ಅವರೇನು? ನನ್ನ ಶ್ರೀಮತಿ ಶ್ರುತಿ ಅಂತ ಹೇಳ್ಬಿಟ್ಟು ಅವರು ಮೂಲತಃ ಮಂಡ್ಯ ಕಡೆ.
ಅವರು ಅಲ್ಲೇ ನನ್ನ ಜೊತೆ 2005 ಮದುವೆ ಆದ. ಸೊ ಅವಳು ಅಲ್ಲೊಂದು ಪ್ರೈವೇಟ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಅಲ್ಲೇ ಇದ್ರೆ ಮೊದಲವರು ಇಲ್ಲ ಅವ್ರು ಇಲ್ಲಿಂದ ಮದುವೆ ಮಾಡ್ಕೊಂಡು ಹೋಗಿದ್ದು. ಆಮೇಲೆ ಸೊ ಇವರು ಕಲ್ಚರ್ ಎಲ್ಲ ಇದು ಮಾಡಕ್ಕಾದ್ರೆ ಅವಳು ಮೂಲತಃ ಕಾರಣ, ತಾಯಿ ಮೊದಲ ದೇವರು ಅಂದಂಗೆ ಅವಳು ತುಂಬಾ ಕಷ್ಟ. ತಾಯಿ ಮೊದಲ ದೇವರು ಅವಳು ಹಾಡಿ ಹೇಳಿ ರಾತ್ರಿ ಮಲಗಿಸ್ಬೇಕಂದ್ರೆ ಇವಳು ಕನ್ನಡದಲ್ಲೇ ಜೋಗಳೆಲ್ಲ ಹಾಡಿ ಕೃಷ್ಣನೆಲ್ಲ ಹೇಳಿ ಇವ್ರಿಗೂ ಒಂದು ಇದಾಗ್ಬಿಟ್ಟಿದೆ. ಸೊ ಅದು ಅಭ್ಯಾಸ ಆಯ್ತು. ಸೊ ಅದರಿಂದ ನಾವು ಒಂದ್ ಸ್ವಲ್ಪ ಕಲ್ಚರ್ ಇದು ಮಾಡ್ತಾ ಇದೀವಿ. ಅನೀಶ್, ನಿಮ್ಮ ಮನೆಯಲ್ಲಿ ನೀವು ಬೆಳೆದ ರೀತಿ ಹೇಗಿತ್ತು? ಜಾಸ್ತಿ ಭಾರತೀಯ ಕಲ್ಚರ್ ಅಂಕಲ್. ಅಂದ್ರೆ ನಾನು 3 ವರ್ಷದಿಂದ ನನ್ನ ಅಪ್ಪ ನನ್ನ ಮೇಲೆ ಅಮರ್ ಚಿತ್ರಕಥಾ ಬುಕ್ ಎಲ್ಲಾ ಬುಕ್ ನನ್ನ ಮೇಲೆ ಕೊಟ್ಟು ಇದನ್ನ ಫುಲ್ ಓದ್ಬೇಕು ಅಂತ ನಾನು ಅದನ್ನ ಚಾಲೆಂಜ್ ಆಗಿ ತಗೋಬಿಟ್ಟೆ. ನಾನು ಫುಲ್ 3 ಸತಿ ಎಲ್ಲಾ ಬುಕ್ಸ್ ಫುಲ್ ಓದ್ದೆ. ಅದೇ ಅಂದ್ರೆ ಆ ಕಲ್ಚರ್ ಇಂಗ್ರೈಂಡ್ ಆಯ್ತು ನನ್ನ ಒಳಗಡೆ. ಅಂದ್ರೆ ನಾನೊಂದು ಇಂಡಿಯನ್ ಅಮೆರಿಕಲ್ ಇರೋದು, ಐ ಹ್ಯಾಡ್ ಟು ಬ್ಯಾಲೆನ್ಸ್ ಅಲ್ವಾ. ಬಾರ್ನ್ ಅಂಡ್ ಬ್ರಾಟ್ ಅಪ್. ಅದೇ ಬಾರ್ನ್ ಅಂಡ್ ಬ್ರಾಟ್ ಅಪ್ ಅಮೆರಿಕಾ ಅಲ್ಲಿ, ಆದ್ರೆ ಮನೆಯಲ್ಲಿ ಇಂಡಿಯನ್ ಕಲ್ಚರ್ ಇದೆ. ಸೊ ಬ್ಯಾಲೆನ್ಸ್ ಮಾಡಕ್ ಇತ್ತು. ಮನೆಯಲ್ಲಿ ಹೇಗಿದೆ, ಏನು ಪೂಜೆ ಪುನಸ್ಕಾರ ಆ ಥರದ್ದೆಲ್ಲ? ಅದೇ ಅಮ್ಮ ದಿನ ಪೂಜೆ ಮಾಡ್ತಾರೆ. ನಾನು ಅಮ್ಮ ಜೊತೆ ಪೂಜೆ ಮಾಡ್ತೀನಿ. ಒನ್ಸ್ ಅ ವೀಕ್ ನಾನು ವಿಷ್ಣು ಸಹಸ್ರನಾಮನ ಓದ್ತೀನಿ. ಅದೇ ಪೂಜೆ ಜಾಸ್ತಿ ನಮ್ಮ ಮನೆಯಲ್ಲಿ. ತಮ್ಮನ ಹಾಗೇನಾ? ತಮ್ಮ ಸ್ವಲ್ಪ ಆಗಲ್ಲ, ಅವ್ನು ಇನ್ನೂ ಚಿಕ್ಕವನಲ್ವಾ. ಅದೇ ನಮ್ ಜಾಸ್ತಿ ಮಾತಾಡ್ತಾ ಇದ್ರು. ಆ ತಮ್ಮಂಗ ಸ್ವಲ್ಪ ಕನ್ನಡ ಮಾತಾಡಕ್ ಬರುತ್ತೆ, ಫುಲ್ ಅರ್ಥ ಆಗತ್ತೆ. ಅಟ್ಲೀಸ್ಟ್ ಅಷ್ಟು ಇದೆ. ಅವನು ಸಂಗೀತ ಕಲಿತಾ ಇದ್ದಾನೆ, ಕನ್ನಡ ಸಂಗೀತ ಕಲಿತಾ ಇದ್ದಾನೆ. ಸೊ ಇಲ್ಲ ಅದೇ ಸರ್ ನಮ್ ಕಲ್ಚರ್ನ ನಾವು ಇದು ಮಾಡಬೇಕು. ಸೊ ಅದನ್ನ ನಾವು ಹೇಳ್ಕೊಡ್ತಾ ಇದೀವಿ. ಇವ್ರು ಕಲಿತಾರೆ. ಊಟ ಇಲ್ಲ ಇಂಡಿಯನ್, ಅವಳು ಇಂಡಿಯನ್ ಅಡುಗೆನೆ ಮಾಡೋದು. ಸೊ ಇವ್ರಿಗೂ ಸ್ಕೂಲಲ್ಲಿ ಅಮೆರಿಕನ್ನೇ ತಿಂತಾರೆ. ಮುದ್ದೆ ಗಿದ್ದೆ ಎಲ್ಲ ಇದೆಯಾ ಕಣತ್ತೆ? ಮುದ್ದೆ ಸರ್, ಅದು ನಂಗೆ ಪರವಾಗಿಲ್ಲ. ತಮ್ಮ ಹಠ ಮಾಡ್ತಾರೆ, ಅಯ್ಯೋ ನಾನ್ ಪಿಜ್ಜಾ ತಿನ್ಬೇಕು, ನಾನು ಇದು ತಿನ್ಬೇಕು ಅಂತ. ಮುದ್ದೆ ಬೇಡ, ಅದೇ ಚೇಂಜ್ ಆಗ್ತಾರೆ. ಬಟ್ ಇಲ್ಲ ಸರ್, ನಾವು ಅದನ್ನ ಬಿಟ್ಕೊಟ್ಟಿಲ್ಲ ಸರ್. ಇವಾಗ್ಲೂ ಅವನು ಉಪ್ಸಾರ್ನ ಅವನು ಗೌಡ್ರ ಸಾರು ಅಂತಾನೆ. ಮೊನ್ನೆ ಬರ್ಬೇಕಾದ್ರೆ ಹೇಳ್ತಾ ಇದ್ದ ಅವನು, ನಾನು ಗೌಡ್ರ ಸಾರ್ ಮಿಸ್ ಮಾಡ್ಕೋತಾ ಇದ್ದೀನಿ, ಅಮ್ಮ ಮಾಡಬೇಕು. ಸೊ ಆ ರೀತಿ ಅವ್ರಿಗೆ ಅದು ಇದಾಗಿದೆ. ಸೊ ಇಲ್ಲ ಅದೇ ನಾವು ಹೇಳ್ದಂಗೆ ನಮ್ಮ ಕಲ್ಚರ್ನ ನಾವು ಬೆಳೆಸ್ಬೇಕಷ್ಟೇ. ನೀವು ಹೋದಾಗ ಹೇಗಿತ್ತು, ಈಗ ಹೇಗಿದೆ ಸರ್ ಪರಿಸರ? ಖಂಡಿತ. ಆಗ ಅಷ್ಟು ಕನ್ನಡ ಜನಗಳು ಕಡಿಮೆ ಇದೆ, ತೆಲುಗು ಅದು ಜಾಸ್ತಿ ಇತ್ತು. ಈಗ ಕನ್ನಡಿಗರು ಜಾಸ್ತಿ ಬರ್ತಾರೋದ್ರಿಂದ ಸಾಫ್ಟ್ವೇರ್ ಇದರಲ್ಲೆಲ್ಲ ಈಗ ಕನ್ನಡಿಗ ಗ್ರೂಪ್ ಅಂತ ಇದಾಗಿದೆ ಸಂಸ್ಥೆ. ನಾವಿಕಾ ಅಕ್ಕದ ಮೇಯ್ನು ಅವರು ಎಲ್ಲ ಸೇರಿ ಒಂದು ಕನ್ನಡಿಗರಿಗೆ ಒಂದು ಐಡೆಂಟಿಟಿ ಥರ ಬಂದಿದೆ. ಕರೆಕ್ಟ್. ಎಲ್ಲ ನಿಮಗೆ ಈಗ ನಾನು ನೋಡಿದಂಗೆ ಎಲ್ಲ ಸ್ಟೇಟಲ್ಲಿ ಒಂದು ಕನ್ನಡ ಸಂಘ ಅಂತ ಇದೆ, ಕನ್ನಡ ಗ್ರೂಪ್ಸ್ ಅಂತ ಇದೆ. ಅವರು ಕಲ್ಚರಲ್ಲಿ ಏನು ಮಾಡಬೇಕಂದ್ರೆ ಬೇರೆ ಆರ್ಟಿಸ್ಟ್ ಯಾರು ಬಂದು ಕರೆಸಿ ಪ್ರೋಗ್ರಾಮ್ಸ್ಗಳು ಮಾಡಿ, ಪ್ರತಿ ವರ್ಷಕ್ಕೆ ನಿಮಗೆ ಸಂಕ್ರಾಂತಿ, ಯುಗಾದಿ, ಗಣೇಶ ಹಬ್ಬ, ದೀಪಾವಳಿ, ರಾಜ್ಯೋತ್ಸವ ಅದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ ಆದ್ದರಿಂದ ನಿಮ್ಮ NRIs ನಾನ್ ರೆಸಿಡೆಂಟ್ ಕನ್ನಡಿಗಾಸ್ಗೆ ಅದೊಂದು ಇದು ಕೂಡ್ಲಿಕ್ಕೆ ಒಂದು ವೇದಿಕೆ, ಒಂದು ಅವಕಾಶ. ಅಲ್ಲಿ ಬಂದು ಮಾತಾಡ್ಕೊಂಡು ಅಲ್ಲೇ ಕನ್ನಡ ಊಟ ಅದು ಇದೆಲ್ಲ ಇರ್ತಲ್ಲ. ಸೊ ಅದು ಇದಾಗ್ತಾಯಿದೆ. ಸಣ್ಣ ಊರಲ್ಲಿ ಚಿಕ್ಕದಿದ್ರು, ಬೇರೆ ದೊಡ್ಡ ಊರಲ್ಲಿ ಕೆಲವು ಸಲ 2-3 ಸಂಘಗಳಾಗ್ತಾ ಇದೆ. 2000-3000 ಶಿಕಾಗೋಲೆಲ್ಲ ಬಂದು ದೊಡ್ಡದಾಗ್ತಾ ಇದೆ. ಸೊ ಆ ರೀತಿ ಇದೆ. ಬಟ್ ನಾ ಹೇಳ್ದಂಗೆ ಅವಾಗ ಒಂದು ಸ್ವಲ್ಪ ಕಷ್ಟ ಇದೆ. 2010-14 ಮೇಲೆ ಚೇಂಜ್ ಆಗಿದೆ. ಅದು ಚೇಂಜ್ ಆಗಿದೆ, ಅದು ನಾನು ನೋಡಿದ್ದೀನಿ. ಒಂದು ಐಡೆಂಟಿಟಿ ಬಂದು ಜನಗಳಿಗೂ ಒಂದು ನಮ್ಮ ಭಾಷೆ ಅದ್ರ ಮೇಲೆ ಅಭಿಮಾನ ಬಂದೆ. ಅದು ಇನ್ನೊಂದೇನೆಂದರೆ, ನಿಮಗೆ ಇಂಟರ್ನೆಟ್ ಜಾಸ್ತಿ ಆಪರ್ಚುನಿಟಿ ಬಂದಾಗ ಜನಗಳು ಕಮ್ಯುನಿಕೇಶನ್ ತುಂಬ ಈಸಿ ಆಗಿದೆ. ಆವಾಗ ಮುಂಚೆ ಒಂದು ಕಷ್ಟ ಇತ್ತು, ಆಮೇಲೆ ತುಂಬ ಇದಾಗಿದೆ. ಇದು ಕೇಳೋಕೆ ಮುಂಚೆ ಅಂದರೆ 1950-60 ಆಗ ಬಂದಿರೋರು ಅದನ್ನ ಬೆಳೆಸಿ ಇದು ಮಾಡಿರೋದ್ರಿಂದ ನಮಗೆ ಒಂದು ಹೆಲ್ಪ್ ಆಗಿದೆ. ಪ್ರತಿಫಲ ಈಗ ಜನರೇಷನ್ ಬರ್ತಾ ಇದೆ, ಅದು ಖಂಡಿತ ಹೇಳಿ. ಅವರು ಅದನ್ನ ಸಪೋರ್ಟ್ ಮಾಡಿರೋದ್ರಿಂದ ನಮ್ಗೊಂದು ಐಡೆಂಟಿಟಿ. ಬಹುಶಃ ಈಗ ಟ್ರಂಪ್ ಬಂದಿರೋದ್ರಿಂದ ಇಡೀ ನಮ್ಮ ಭಾರತಕ್ಕೊಂದು ಅಯ್ಯೋ ದೊಡ್ಡ ಬಲ ಬಂದಿದೆ. ಅನ್ಸುತ್ತೆ ತುಂಬಾ ದೊಡ್ಡ ಬಲ ಬಂದಿದೆ. ಜನಗಳ ರೆಕಗ್ನಿಷನ್ ಬಂದಿದೆ. ಇಂಡಿಯನ್ಸ್ ಅಂದ್ರೆ ಬರೀ ಇದಲ್ಲ. ಅವಾಗ ಮುಂಚೆ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ಸು ಆರ್ ಮೆಡಿಕಲ್ ಡಾಕ್ಟರ್, ಇವಾಗ CEOಗಳು, CIOಗಳು, ವೈಸ್ ಪ್ರೆಸಿಡೆಂಟ್ ಕಂಪ್ನಿಗೂ ಬರ್ತಾ ಇದ್ದಾರೆ. ಕಂಪ್ನಿಗಳು ಸ್ಟಾರ್ಟ್ ಮಾಡಿದ್ವಿ ಜನಗಳ ಕೆಲಸ. ಸೊ ಜನಗಳಿಗೆ ಗೊತ್ತಾಗ್ತಾ ಇದೆ. ಈಗ ಟ್ರಂಪ್ ಸರ್ಕಾರದಲ್ಲಿ ನಮ್ಮದೇ ಭಾಗ ಜಾಸ್ತಿ. ಟ್ರಂಪ್ ಕ್ಯಾಬಿನೆಟ್ ಅಲ್ಲಿ ಡೈರೆಕ್ಟರ್ ಇಂಡಿಯನ್. ಸೊ ವೈಸ್ ಪ್ರೆಸಿಡೆಂಟ್ ಅವ್ರ ವೈಫ್ ಅವರು ಇಂಡಿಯನ್. ಸೊ ಆತರ ಇದಾರೆ ತುಂಬಾ ಜನ ಇದ್ದಾರೆ. ವಿವೇಕ್ ರಾಮಸ್ವಾಮಿ ಅವರೆಲ್ಲ. ಸೊ ನೀವು ಕನ್ನಡ ಮತ್ತು ಈ ಸಂಗೀತ ಈ ತರದ ಆಸಕ್ತಿ ಎಲ್ಲ ಹೇಗೆ? ಅದು ನೀವು ಇಲ್ಲಿದ್ದಾಗಲೇ ಇತ್ತ ಅಥವಾ
ಇಲ್ಲಿ ನಾನು ಇಲ್ಲಿ ಆರ್ವಿ ಕಾಲೇಜ್ ಇರ್ಬೇಕಾದ್ರೆ ಕನ್ನಡ ಸಂಘ ಅಲ್ಲಿದ್ದೆ. ಅಲ್ಲಿ ಕನ್ನಡ ಸಂಘ ಪ್ರೋಗ್ರಾಮ್ ಅದೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಒಂಥರ ಹಠ ಬರುತ್ತಲ್ಲ ಸರ್, ತೆಲುಗು ಅವರು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ, ತಮಿಳವ್ರು ಮಾಡ್ತಾರೆ, ನಮ್ದು ಯಾಕೆ ಮಾಡಬಾರ್ದು ಅಂತ ಬಂದಾಗ ಆಗ ನಾವು ಒಂದು ಹಠದಲ್ಲಿ ಶುರು ಮಾಡಿದ್ವಿ. ಸಣ್ಣದಾಗಿದ್ರು ನಾವು ನಮ್ಮ ಕಲ್ಚರ್ನ ಬೆಳೆಸೋಣ, ಇದು ಒಂದು ಅವಕಾಶ ಕೊಡೋಣ ಅಂತ ಶುರು ಮಾಡಿದ್ದು. ಕನ್ನಡ ಸಂಘಗಳು ನಮಗೆ ಸ್ಪಂದಿಸಿ ಪ್ರೋಗ್ರಾಮ್ಗಳೆಲ್ಲ ಅವಕಾಶ ಕೊಟ್ಟರು. ಇನ್ಫ್ಯಾಕ್ಟ್ ನಾವು ಮೊದಲು ಶುರು ಮಾಡಿದ್ದು ಕಸ್ತೂರಿ ಮೀಡಿಯಾ ಅವ್ರ ಜೊತೆ ಮಂಜುಳಾ ಗುರುರಾಜ್ ಕಾನ್ಸರ್ಟ್ ಒಂದು 12 ಸಿಟಿಲಿ ಮಾಡಿದ್ದು, ಬದ್ರಿಯ ಮಂಜುಳಾ ಗುರುರಾಜ್. ಅದು ತುಂಬ ಚೆನ್ನಾಗಿ ಓಡ್ತು. ಅದಾದಮೇಲೆ ಅಲ್ಲಿ ಯಾವ ರೀತಿ ಈ ಥರ ಕರೆಸಿದಾಗೆಲ್ಲ ಒಳ್ಳೆ ಪ್ರತಿಕ್ರಿಯೆ ಸ್ಪಂದನ ಬರುತ್ತೆ ಸರ್, ಬರುತ್ತೆ. ಇಲ್ಲ ಕೆಲವು ಕಡೆ ತುಂಬ ಚೆನ್ನಾಗೇ ಬರುತ್ತೆ. ಆ್ಯಕ್ಚುಲಿ ಮಂಜುಳಾ ಗುರುರಾಜ್ ಬಂದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳು ಬಂತು. ಜನಗಳು ನಾವು ಮಂಜುಳಾ ಗುರುರಾಜ್ ಹಾಡುಗಳು ಕೇಳ್ತಾ ಇದೆ ಅಂತ ಕರೆಸಿ ಒಳಗೆ ಸೇರಿದರೆ ಗುಂಡು ಅದು ಆಗುಂಬೆಯ ಅದೆಲ್ಲ ತುಂಬ ಜನ ಅದೆಲ್ಲ ಕೇಳಿ ತುಂಬ ಜನ ಇದು ಮಾಡ್ತಾ ಇದ್ರು. ಸೊ ಆ ರೀತಿ ಇದೆ. ಅಂದರೆ ಅವ್ರಿಗೆ ನಾವು ಆ ಪ್ರೋಗ್ರಾಮ್ ಮುಂಚೆ ಹೋಗಿರ್ತಾರಲ್ಲ 2000 ಮುಂಚೆ ಹೋಗಿರೋರಿಗೆ ಆ ಹಳೆ ಹಾಡುಗಳು. ಇನ್ಫ್ಯಾಕ್ಟ್ ನಾವು ಶ್ರೀನಾಥ್ ಅವ್ರನ್ನ ಕರೆಸಿದ್ದು. ಶ್ರೀನಾಥ್ ಅವರು 12 ಸಿಟಿ ಟೂರ್ ಮಾಡಿದ್ರು ಲಾಸ್ಟ್ ಟೈಮ್ ಬಂದಾಗ. ಅವರು ಅಷ್ಟೇ ಅವರು ಆದರ್ಶ ದಂಪತಿಗಳು ಪ್ರೋಗ್ರಾಮ್ ಅಲ್ಲೇ ಮಾಡಿದ್ರು. ಜನಗಳಿಗೆ ಅದು ತುಂಬಾ ಇಷ್ಟ. ನಮ್ಮ ಆಗ ಶಿವಮೊಗ್ಗ ಶ್ರೀನಾಥ್ ತುಂಬಾ ಜನ ಸ್ಪಂದಿಸಿದ್ರು. ಆ ರೀತಿ ಸ್ಪಂದನೆ ಇದೆ. ಸೊ ಇವಾಗ 2 ಥರ ಗ್ರೂಪ್ ಆಗಿದೆ. ಒಂದು 2000 ಮುಂಚೆ, 2000 ಕೋವಿಡ್ ಆದ್ಮೇಲೆ ಬಂದಿರೋ ಗ್ರೂಪು, ಹೊಸ ತಲೆಮಾರು ಇಲ್ಲಿಗೆ ಬಂದಿರೋರೆಲ್ಲ ಇಮಿಗ್ರೆಂಟ್ಸ್, ಅವರು ಸುದೀಪ್, ಉಪೇಂದ್ರ, ಆ ಥರ ಇದು. ಈಗ ಆ್ಯಕ್ಚುಲಿ UPI ಮೂವಿ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಲ್ಲಿ. ಸೊ ಆ ರೀತಿ ಸಪೋರ್ಟ್ ಇದೆ. ಮ್ಯಾಕ್ಸ್ ಓಡ್ತಾ ಇರ್ಬೋದು. ಮ್ಯಾಕ್ಸ್ ಸ್ಟಾರ್ಟ್ ಆಗಿದೆ. ಸೊ ಅದು ನಾನು ಅದೇ ಅನ್ಕೊಂಡೆ, ಹೋದ ವರ್ಷ ಕಾಟೇರ ಆದಮೇಲೆ ಈಗ ಎಂಡಲ್ಲಿ ಈ ಮೂವಿಗಳು ತುಂಬ ಚೆನ್ನಾಗಿ ಓಡ್ತಾ ಇದೆ. ಕರೆಕ್ಟ್. 25ಕ್ಕೆ ಮುನ್ನುಡಿ ಥರ ಅದು 2 ಸಿನಿಮಾಗಳು ಮಾಡ್ತಾ ಇದೆ. ಸರ್, ನಾನು ಹೇಳೋದು ಈ ಕಲ್ಚರಲ್ ಇದಿದೆಯಲ್ಲ, ಒಂದು ಸಾಂಸ್ಕೃತಿಕವಾದಂಥ ಪ್ರಭಾವ. ಈಗ ಅಲ್ಲಿ ಹೋದವರು ಹೆಚ್ಚೆಚ್ಚು ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮ ದೇಶ, ನಮ್ಮ ಆಚರಣೆ ಇದನ್ನು ಹೆಚ್ಚೆಚ್ಚು ಆತ್ಕೊಳ್ಳುವ ಹಾಗೆ ಕಾಣುತ್ತೆ. ಅದಕ್ಕೇನು ವಿದೇಶದ ಮಧ್ಯೆ ಇದ್ದಾಗ, ಆ ಬೇರೆ ಪರಿಸರದಲ್ಲಿ ಇದ್ದಾಗ ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮ ತಾಯಿ, ನಮ್ಮ ನೆಲ ಇದು ಹೆಚ್ಚು ಕಾಡುತ್ತಾ, ಅಥವಾ ಅದು ಏನಕ್ಕೆ ಕಾರಣ ಅದಕ್ಕೆ? ಸರ್, ಅದು ಒಂದ್ಸಲ ನಾವಿಲ್ಲಿದ್ದ ಅಲ್ಲಿ ಹೋದಾಗ ನಿಮ್ಗೆ ಅದು ನನಗನ್ಸಿದೇನೆಂದರೆ, ನಮ್ಗೆ ಅದು ಅನಿಸುತ್ತೆ ಸರ್, ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದೀವಿ ಅನ್ಸುತ್ತೆ ನಮ್ಮ ಕಲ್ಚರ್. ಆಗ ನಿಮಗೆ 2 ಥರ ಬರುತ್ತೆ. ಒಂದು, ನಿಮ್ಮ ಕನ್ನಡ ಸಂಘ ಅಥವಾ ಯಾವುದು, ನೀವು ಫಸ್ಟ್ ಇಂಡಿಯನ್ ಅಂತ ಹೋಗಿರ್ತೀರ, ನೀವು ಯಾರು ಅಂತ ಕೇಳಿ, ನೀವು ತೆಲುಗು ತಮಿಳು ಅಂದರೆ ಆ ಗ್ರೂಪಲ್ಲಿ ನೀವು ಸೇರ್ಕೊಳ್ತೀರ. ನಿಮ್ಗೆ ಕನ್ನಡ, ಹಿಂದೂ ಕಲ್ಚರ್ ಅದೆಲ್ಲ ಇದಾಗಬೇಕಂದ್ರೆ ಹಿಂದೂ ಟೆಂಪಲ್ ಅದರಲ್ಲಿ ನಾವು ಜನ ಹೋಗೋದು ಜಾಸ್ತಿ ಇದಾಗುತ್ತೆ. ಅದಾದಾಗ ನಿಮ್ಗೆ ಆ ಕಲ್ಚರ್ ಬಂದೇ ಬರುತ್ತೆ. ಸೊ ಅದನ್ನ ನೀವು ಹೇಗೆ ಅಳವಡಿಸ್ಕೊಂಡು ಹೋಗ್ತೀರೋ ಅದು ನಿಮ್ಮ ಇದ್ರ ಮೇಲೆ ಬಿಟ್ಟಿದೆ. ಕೆಲವರು ಅವರು ಯಾಂತ್ರಿಕ ಜೀವನದಲ್ಲಿ ಕೆಲವರು ಮರ್ತು ಬಿಡ್ತಾರೆ, ಆಗಲ್ಲ. ಬಟ್ ಅಟ್ಲೀಸ್ಟ್ ಫಂಕ್ಷನ್, ದೀಪಾವಳಿ ಆ ಟೈಮಲ್ಲಿ ಹೋಗ್ತಾರೆ. ಸೊ ಆಗ ಕಲ್ಚರಲ್ಲಿ ಇದು ಮಾಡ್ಬೋದು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮ ಇದ್ರ ಮೇಲೆ, ನೀವು ಹೇಗೆ ಅದನ್ನು ನಡ್ಸ್ಕೊಂಡು ಹೋಗ್ತೀರ. ಆಮೇಲೆ ಇವಾಗ ಕೆಲವು ಸಲ ಅವ್ರ ಅಪ್ಪ ಅಮ್ಮನ ಕರ್ಸ್ಕೊಳ್ತಾರೆ, ಅವ್ರು ಬಂದಾಗ ಅವ್ರಿಗೆ ಅದು ಬೇಕಲ್ಲ. ಸೊ ಅದನ್ನು ನಡೆಯುತ್ತೆ. ಇಂಡಿಯನ್ ಗ್ರೂಪಲ್ಲಿ ನಾನು ನೋಡ್ದಂಗೆ 90 to 95% ನಾವು ಹೋದಾಗ ನಮ್ಮ ಗ್ರೂಪಲ್ಲಿ ಸೇರ್ಕೊಬಿಡ್ತಾರೆ. ಆ ಗ್ರೂಪ್ ಆಗ್ಬಿಟ್ಟು ಆ ಕಲ್ಚರ್ನ ಅದನ್ನೇ ನಡ್ಸ್ಕೊಂಡು ಹೋಗ್ತಾರೆ.